ಚೆನ್ನಾಗಿದೆ, ಬಂದು ನೋಡ್ರಿ. ಇದು ವರ್ಷಕ್ಕೊಂದು ಮಾಡೋದು ಬದಲು ವರ್ಷಕ್ಕೆ ಒಂದು 2-3 ಮಾಡಿದರೆ ನಮಗೂ ಸಂತೋಷ ಆಗುತ್ತೆ ನೋಡೋದಕ್ಕೆ. ರವಿ ಸರ್ ಯಾವಾಗಲೂ ನಾವು ನೋಡ್ತಾನೆ ಇರ್ತೀವಿ ಅವರ ಪಿಕ್ಚರ್ಗಳು. ಥ್ಯಾಂಕ್ ಯು. ನಾವು ಗೀತಾಂಜಲಿ ಚಿತ್ರಮಂದಿರ ದಾವಣಗೆರೆಯಲ್ಲಿ ತಪಸ್ವಿ ರವಿ ಸರ್ ಫಿಲ್ಮ್ ನೋಡಿದ್ವಿ. ತುಂಬ ಚೆನ್ನಾಗಿ ಮೂಡಿಬಂದಿದೆ. ಇತ್ತೀಚಿನ ದಿನಗಳಲ್ಲಿ ಈ ಮಾದಕ ವಸ್ತುಗಳು ರಾಜ್ಯಾದ್ಯಂತ ದೇಶಾದ್ಯಂತ ತಾಂಡವಾಡ್ತೈತೆ. ಅರಿಯದ ಯುವಕರು ಈ ದುಶ್ಚಟಕ್ಕೆ ಬಲಿಯಾಗ್ತಾ ಇದ್ದಾರೆ. ಈ ಪಿಕ್ಚರಲ್ಲಿ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ನಾನು ಎಲ್ಲ ಈ ಮಾಧ್ಯಮ ಮುಖಾಂತರ ಒಂದು ಕೇಳೋದಿಷ್ಟೇ, ದಯಮಾಡಿ ತಮ್ಮ ಚಿಕ್ಕ ವಯಸ್ಸಲ್ಲಿ ತಮ್ಮ ಜೀವನ ಹಾಳು ಮಾಡ್ಕೊಳಕ್ಕೆ ಹೋಗಬೇಡಿ. ಈ ಫಿಲಮ್ನ ಖಂಡಿತ ಬಂದು ನೋಡಿ. ಒಂದು ಒಳ್ಳೆ ಪಾತ್ರದಲ್ಲಿ ರವಿ ಸರ್ ಬಂದು ಕಾಣಿಸ್ಕೊಳ್ತಾರೆ. ಭಾಳ ವರ್ಷಗಳ ನಂತರ ರವಿ ಸರ್ ಒಂದು ಒಳ್ಳೆ ಮೂವಿ ಮಾಡಿದ್ದಾರೆ. ರವಿ ಸರ್ ಇನ್ನೂ ಒಳ್ಳೊಳ್ಳೆ ಫಿಲ್ಮ್ ಬರಲಿ ಅಂತ ನಾನು ಅವರಿಗೆ ನನ್ನ ಈ ಮಾಧ್ಯಮ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದರಲ್ಲಿ ಈ ದುಶ್ಚಟಕ್ಕೆ ಬಲಿಯಾಗಿ ತಮ್ಮ ಜೀವನವನ್ನು ಹಾಳು ಮಾಡ್ಕೊತಾ ಇದ್ದಾರೆ. ಖಂಡಿತ ನಾನು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಯುವಕರು ಒಳ್ಳೆ ಹೆಚ್ಚೆಚ್ಚು ವಿದ್ಯಾಭ್ಯಾಸಕ್ಕೆ ಗಮನ ಕೊಡಿ. ಈಗಿನ ಜೀವನದಲ್ಲಿ ಆರೋಗ್ಯ ಹಾಳು ಮಾಡ್ಕೊಳ್ಳೋದು ಭಾಳ ಈಸಿ, ಆರೋಗ್ಯ ಪಡ್ಕೊಳ್ಳೋದು ಭಾಳ ಕಷ್ಟ ಇದೆ. ದಿನನಿತ್ಯ ಈ ಮಾದಕ ವ್ಯಸನ ಆಗೋರ ಜೊತೆಗೆ ಕೊಲೆ, ದರೋಡೆ, ಕಳ್ತನಕ್ಕೆಲ್ಲ ಇಳಿತಾ ಇದ್ದಾರೆ. ಅವ್ರಿಗೇನು ಅದು ದುಶ್ಚಟಕ್ಕೆ ಬಿದ್ದ ಮೇಲಿಂದ ಏನು ಮಾಡ್ತೀವಿ ಅನ್ನೋದು ಪರಿಜ್ಞಾನ ಇರಲ್ಲ. ಹೊಡೆದಾಟಕ್ಕೆ ಇಳಿತಾರೆ, ದರೋಡೆಗಳಿತಾರೆ, ಜಗಳಗಳಾಗ್ತವೆ. ದಯಮಾಡಿ ಕೈ ಮುಗಿದು ಕೇಳ್ಕೊಳ್ತೀನಿ, ಯಾರು ಇಂಥ ಕೆಲಸ ಕೈ ಹಾಕಬೇಡಿ. ನಮ್ಮ ಒಂದು ದೇಶ ಸುಂದರವಾದ ಒಂದು ದೇಶ. ಈ ಮಾದಕ ದ್ರವದಿಂದ ದೂರ ಇಡಬೇಕಂತ ನಾನು ಒಂದು ಈ ಮಾಧ್ಯಮ ಮುಖಾಂತರ ಮನವಿ ಮಾಡ್ತಾ ಇದ್ದೀನಿ. ನಾವೆಲ್ಲರೂ ರವಿ ಸರ್ನ ಇನ್ನೂ ಒಳ್ಳೊಳ್ಳೆ ಫಿಲ್ಮ್ ಬರಲಿ. ಮುಂದಿನ ದಿನಗಳಲ್ಲಿ ರವಿ ಸರ್ ಅವ್ರದ್ದು ಒಂದು ಗಾಡ್ ಫಾದರ್ ಫಿಲ್ಮ್ ಬರ್ತಾಯಿದೆ, ಅದನ್ನು ಒಂದು ಆಶೀರ್ವಾದ ಮಾಡೋಣ ಎಲ್ಲರೂ ಸೇರಿಕೊಂಡು. ಅದ್ರ ಜೊತೆಗೆ ಮಂಜಿನಾನಿಗೆ ನಾವೆಲ್ಲ ವೇಟ್ ಮಾಡ್ತಾಯಿದ್ದೀವಿ. ರವಿ ಸರ್ ಅವರು ಮಂಜಿನಾನಿಗೆ ಆದಷ್ಟು ಬೇಗ ಬೆಳ್ಳಿ ತೆರೆ ಮೇಲೆ ತರಲಿ ಅಂತ ನಾನು ಅವರು ಈ ಒಂದು ಮಾಧ್ಯಮದ ಮುಖಾಂತರ ನಾನು ಕೇಳ್ಕೊಳ್ತೀನಿ. ಒಟ್ಟು ಟೋಟಲಾಗಿ ಹೇಳ್ಬೇಕಂದ್ರೆ ತುಂಬ ಚೆನ್ನಾಗಿ ಬಂದಿದೆ ಫಿಲಮ್. ಒಂದು ಒಳ್ಳೆ ಫಿಲ್ಮ್, ಒಂದು ಸಬ್ಜೆಕ್ಟ್. ದಯಮಾಡಿ ನಾನು ದಾವಣಗೆರೆ ಜನತೆಗೆ ಮತ್ತು ರಾಜ್ಯ ಜನತೆಗೆ ನಾನು ಮನವಿ ಮಾಡ್ಕೊಳ್ತೀನಿ. ಒಂದು ಒಳ್ಳೆ ಫಿಲ್ಮು, ಭಾಳ ದಿನಗಳಂತ ರವಿ ಸರ್ ಒಂದು ಒಳ್ಳೆ ಫಿಲ್ಮ್ ಮಾಡಿದ್ದಾರೆ. ಒಂದು ಒಳ್ಳೆ ಮೆಸೇಜ್ ಇದೆ, ಬಂದು ನೋಡಿ ಅಂತ ನಾನು ಹಾರೈಸ್ತೀನಿ. ಮನು, ಜಿಲ್ಲಾಧ್ಯಕ್ಷರು, ದಾವಣಗೆರೆ ಜಿಲ್ಲಾ ಅಖಿಲ ಕರ್ನಾಟಕ ರವಿಚಂದ್ರ ವಿಮರ್ಶ ಸಂಘ. ಈ ಥರ ಸಿನಿಮಾಗಳು ಬರಬೇಕು, ಜನರಿಗೆ ಅರಿವು ಮೂಡಿಸ್ಬೇಕು. ಸಿಗರೇಟು, ಸ್ಮೋಕಿಂಗ್, ಈ ಬ್ಯಾಡ್ ಹ್ಯಾಬಿಟ್ಸಿಂದ, ಕೆಟ್ಟ ಹ್ಯಾಬಿಟ್ಸಿಂದ ಯುವಜನತೆ ಹೇಗೆ ಅಡಿಕ್ಟ್ ಆಗ್ತಾರೆ, ಇದ್ರ ಬಗ್ಗೆ ಹೇಗೆ ಅಡಿಕ್ಟ್ ಆಗ್ತಾರೆ ಮತ್ತು ಹೇಗೆ ಇದರಿಂದ ಲೈಫ್ ಹಾಳಾಗುತ್ತೆ ಅಂತ, ಆರೋಗ್ಯ ಹಾಳಾಗುತ್ತೆ ಅಂತ ಜನರಲ್ಲಿ ಈ ಥರ ಸಿನಿಮಾ ಮಾಡಿ ಅರಿವು ಮೂಡಿಸ್ಬೇಕು ಸರ್.